ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಮಂಗಳೂರು ಸೌತೆಕಾಯಿದು ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ ನಾನು. ತುಂಬಾ ಚೆನ್ನಾಗಿರ್ತದೆ ಇದು. ಹೆಚ್ಚಾಗಿ ಮಂಗಳೂರು ಕಡೆ ಫಂಕ್ಷನ್ಗಳಲ್ಲೆಲ್ಲ ಹೆಚ್ಚಾಗಿ ಇರ್ತದೆ. ಈ ದೇವಸ್ಥಾನಗಳಲ್ಲೆಲ್ಲ ಅಲ್ಲಿ ಎಲ್ಲ ಹೆಚ್ಚಾಗಿ ಮಾಡ್ತಾರೆ. ಇನ್ಸ್ಟೆಂಟ್ ಆಗಿ ಮಾಡುವಂಥದ್ದು. ತುಂಬಾ ಚೆನ್ನಾಗಿರ್ತದೆ. ಮಾಡೋದು ಕೂಡ ತುಂಬಾ ಸುಲಭ. ಇನ್ಸ್ಟೆಂಟ್ ಆಗಿ ಮಾಡ್ಬೋದು. ಹೇಗೆ ಮಾಡುದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇರುವವರಾದ್ರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿ ಎಲ್ಲ ಹಾಕಿದ್ದೇನೆ. ಒಳ್ಳೆ ಒಳ್ಳೆ ರೆಸಿಪಿ ಎಲ್ಲ ಉಂಟು. ಚೆಕ್ ಮಾಡಿ, ನೋಡಿ ಸಪೋರ್ಟ್ ಮಾಡಿ. ಈಗ ಹೇಗೆ ಮಾಡುದಂತ ನೋಡುವ. ಮಂಗಳೂರು ಸೌತೆಕಾಯಿದು ಉಪ್ಪಿನಕಾಯಿ ನೋಡಿ. ಒಂದು ಸೌತೆಕಾಯಿ ತಕೊಂಡಿದ್ದೀನಿ. ಆದಷ್ಟು ಇದು ಕಾಯಿ ಇದು ಎಳತ್ ಸೌತೆಕಾಯಿ ತಕೊಂಡ್ರೆ ಒಳ್ಳೇದು. ಹಣ್ಣಾದದ್ದು ತಕೊಳ್ಬಾರ್ದು. ಇದಕ್ಕೆ ಉಪ್ಪಿನಕಾಯಿ ಮಾಡುವಾಗ ಎಲ್ಲ ಉಂಟಲ್ಲ, ಸ್ವಲ್ಪ ಎಳತ್ತು ಸೌತೆಕಾಯಿ ತಕೊಳ್ಬೇಕು. ಇದನ್ನು ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆ ತೆಗಿಲಿಕ್ಕೆ ಏನಿಲ್ಲ, ಸಿಪ್ಪೆಯಲ್ಲೇ ಕಟ್ ಮಾಡೋದು. ನೋಡಿ ಈ ತರ ತೋರಿಸ್ತೇನೆ ನಾನು. ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಇದ್ರ ಬೊಂಡೆಲ್ಲ ತೆಗಿಬೇಕಾಗ್ತದೆ. ಯಾಕಂದ್ರೆ ಕಾಯಿ ಆಗಿರೋದ್ರಿಂದ ಕಹಿ ಇರುವ ಚಾನ್ಸ್ ಇರ್ತದೆ. ಕಹಿ ಇಲ್ಲದಿದ್ರೆ ನಿಮ್ಗೆ ಗುಂಡು ತೆಗಿಬೇಕಂತ ಇಲ್ಲ, ಬೀಜ ತೆಗೆದ್ರೆ ಸಾಕಾಗ್ತದೆ. ಆದ್ರೆ ಕಹಿ ಇರ್ತದೆ ಇದ್ರ. ಇದು ಉಂಟಲ್ಲ, ಕಾಯಿ ಆದ್ರೆ, ಹಣ್ಣಾದ್ರೆ ಕಹಿ ಇರುದಿಲ್ಲ. ಆದ್ರೆ ಉಪ್ಪಿನಕಾಯಿಗೆಲ್ಲ ಎಳತ್ತಾದ್ರೇನೆ ಒಳ್ಳೇದಾಗುದು. ನೋಡಿ ಈ ತರ ತೆಗಿಬೇಕು ನೋಡಿ, ಇಲ್ಲದಿದ್ರೆ ಕಹಿ ಆಗ್ತದೆ. ಅದಕ್ಕಾಗಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಎಷ್ಟು ಸಣ್ಣದಾಗ್ತದೆ ನಿಮ್ಗೆ ಅಷ್ಟು ಸಣ್ಣದಾಗಿ ಕಟ್ ಮಾಡಿದ್ರೆ ಉಪ್ಪಿನಕಾಯಿಗೆ ತುಂಬಾ ಚೆನ್ನಾಗಿರ್ತದೆ. ಇದು ಇನ್ಸ್ಟೆಂಟ್ ಆಗಿ ಮಾಡುವಂತ ಉಪ್ಪಿನಕಾಯಿ. ನಿಮ್ಗೆ ತುಂಬಾ ಸಮಯ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಆಗುದಿಲ್ಲ. ಇದು ಹೆಚ್ಚಂದ್ರೆ ಒಂದು 2 ರಿಂದ 3 ದಿವಸ ಇಡ್ಬಹುದು. ಫ್ರಿಡ್ಜ್ ಅಲ್ಲಿ ಇಡುದಾದ್ರೆ ಒಂದೆರಡು ವಾರಗಳ ಕಾಲ ಇಡ್ಬಹುದು ಅಂತ ಹೇಳ್ತೇನೆ ನಾನು. ಆದ್ರೆ ಹೀಗೆ ನೀವು ಯೂಸ್ ಮಾಡೋದಾದ್ರೆ ಒಂದು ಹೆಚ್ಚಂದ್ರೆ 2-3 ದಿವಸ ಇಡ್ಬಹುದು ಅಷ್ಟೇ. ನೋಡಿ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಆದಷ್ಟು ಸಣ್ಣದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರ್ತದೆ. ನೋಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೆಗ್ದಿದ್ದೇನೆ ನಾನು. ನೋಡಿ ಈ ತರ ನೋಡಿ. ಇದಕ್ಕೆ ಈಗ ನಾನು ಕಲ್ಲುಪ್ಪು ಯೂಸ್ ಮಾಡ್ತಿದ್ದೇನೆ. ನಿಮ್ಗೆ ಎಲ್ಲಾದ್ರೂ ಹುಡಿ ಉಪ್ಪು ಕೂಡ ಯೂಸ್ ಮಾಡ್ಕೊಳ್ಬಹುದು. ಕಲ್ಲುಪ್ಪು ಆದ್ರೆ ಒಳ್ಳೇದು. ನೋಡಿ ಉಪ್ಪು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಉಪ್ಪು ಕಮ್ಮಿ ಆದ್ರೆ ಮತ್ತೆ ಹಾಕೊಳ್ಬಹುದು. ಸ್ವಲ್ಪ ಮಾಡ್ತಿರೋದ್ರಿಂದ ಉಪ್ಪು ಸ್ವಲ್ಪ ಹಾಕೊಂಡಿದ್ದೇನೆ ನಾನು. ತುಂಬಾ ಬೇಕಾಗುದಿಲ್ಲ ಉಪ್ಪು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ತೇನೆ ನಾನು. ನೋಡಿ ಇದು ಈಗ ನಾನು ಮಸಾಲಕ್ಕೆ ಇದಕ್ಕೆ ರೆಡಿ ಮಾಡ್ಕೊಳ್ತೇನೆ. ಸಿಂಪಲ್ ಮಸಾಲ ನೋಡಿ. ಹಸಿ ಇಂಗ್ರೀಡಿಯೆಂಟ್ಸೇ ಹಾಕುದು ಇದಕ್ಕೆ, ಹುರ್ಕೊಳ್ಳಿಕ್ಕೆ ಏನಿಲ್ಲ. ಒಂದು 5 ರಿಂದ 6 ಬ್ಯಾಡ್ಗೆ ಮೆಣಸು ತಕೊಂಡಿದ್ದೇನೆ. ನೋಡಿ ಕಲರ್ ಚೆನ್ನಾಗಿ ಬರ್ತದೆ ಈ ಬ್ಯಾಡ್ಗೆ ಮೆಣಸು ಹಾಕೊಳ್ಳೋದ್ರಿಂದ. ಮತ್ತೊಂದು 10 ರಿಂದ 18 ಇದು ಊರ ಮೆಣಸು ತಕೊಂಡಿದ್ದೇನೆ. ನೋಡಿ ಇದು ಊರ ಮೆಣಸು ಸ್ವಲ್ಪ ಜಾಸ್ತಿ ಇದಕ್ಕೆ. ಮತ್ತೊಂದು 3 ಟೇಬಲ್ ಸ್ಪೂನ್ ಅಷ್ಟು ಇದು ಹಸಿ ಸಾಸಿವೆಯನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಇದು ಸಾಸಿವೆ ಫ್ಲೇವರ್ ಉಂಟಲ್ಲ, ಘಮ ತುಂಬಾ ಚೆನ್ನಾಗಿರ್ತದೆ. ನೋಡಿ ಇದಕ್ಕೆ ಒಂದು ಸ್ವಲ್ಪ ಹಿಂಗ್ ಹಾಕೊಳ್ತಾ ಇದ್ದೀನಿ. ಆಸಫೋಟಿಡ ಇದು ಒಳ್ಳೆ ಸ್ಟ್ರಾಂಗ್ ಇರೋದ್ರಿಂದ ಸ್ವಲ್ಪ ಹಾಕೊಂಡ್ರೆ ಆಯ್ತು. ಒಂದ್ ಸ್ವಲ್ಪ ಅರಿಶಿಣದ ಪುಡಿ ನೋಡಿ, ಅರಿಶಿಣದ ಪುಡಿ ಕೂಡ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ತಾ ಇದ್ದೇನೆ. ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕೊಂಡು, ತುಂಬಾ ನೀರು ಮಾಡಬೇಡಿ. ಸ್ವಲ್ಪ ನೀರು ಹಾಕೊಂಡು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಆದಷ್ಟು ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಈ ತರ ಬಂದಿದೆ ನೋಡಿ ಮಸಾಲ. ತುಂಬಾ ಚೆನ್ನಾಗಿರ್ತದೆ ಇದು. ಸಾಸಿವೆದು ಫ್ಲೇವರ್ ಎಲ್ಲ ಉಂಟಲ್ಲ, ಉಪ್ಪಿನಕಾಯಿಗೆ ತುಂಬಾ ಸೂಪರ್ ಆಗಿರ್ತದೆ. ನೋಡಿ ಈಗ ಇದು ಮಾಡಿರುವ ಇದು ಉಪ್ಪು ಹಾಕಿ ಇಟ್ಟಿರುವ ಸೌತೆಕಾಯಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಮಸಾಲವನ್ನು. ನೋಡಿ ಇಷ್ಟು ದಪ್ಪ ಬೇಕು ಮಸಾಲ. ಇನ್ನು ಅದರಲ್ಲಿ ಸೌತೆಕಾಯಿಯಲ್ಲಿ ಉಪ್ಪು ಎಲ್ಲ ನೀರಾಗುವಾಗ ಉಂಟಲ್ಲ, ಅದು ನೀರು ಬಿಡ್ತದೆ. ಇನ್ನು ಕೂಡ ನೀರಾಗ್ತದೆ ಉಪ್ಪಿನಕಾಯಿ. ಅದಕ್ಕಾಗಿ ತುಂಬಾ ನೀರ್ ಮಾಡ್ಬೇಡಿ, ಮಸಾಲ ತುಂಬಾ ನೀರ್ ಮಾಡ್ಕೊಳ್ಬೇಡಿ. ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ. ಉಪ್ಪು ಎಲ್ಲ ಕಮ್ಮಿ ಇದ್ರೆ ಉಂಟಲ್ಲ, ನಿಮ್ಗೆ ಮತ್ತೆ ಕೂಡ ಹಾಕೊಳ್ಬಹುದು, ಏನ್ ತೊಂದ್ರೆ ಇಲ್ಲ. ಇದು ಒಂದು ಗ್ಲಾಸಿನ ಜಾರಲ್ಲಿ ಹಾಕಿಟ್ರೆ ಒಳ್ಳೇದು. ಗಾಜಿನ ಇದ್ರಲ್ಲಿ ಹಾಕಿಟ್ರೆ ಒಳ್ಳೇದು.
ಉಪ್ಪಿನಕಾಯಿ ನೋಡಿ ಸೂಪರ್ ಆಗಿ ಬಂದಿದೆ. ಒಂದು 2-3 ದಿವಸಗಳ ಕಾಲ ನಿಮ್ಗೆ ಹೀಗೆ ಹೊರಗಡೆ ಕೂಡ ಇಡ್ಬಹುದು. ಮತ್ತೆ ಇಡುದಾದ್ರೆ ಸ್ಟೋರ್ ಮಾಡುದಾದ್ರೆ ಫ್ರಿಡ್ಜ್ ಅಲ್ಲಿ ಇಡ್ಬೇಕಾಗ್ತದೆ. ಯಾಕಂದ್ರೆ ತುಂಬಾ ಸಮಯ ಇಡ್ಲಿಕ್ಕೆ ಆಗುದಿಲ್ಲ ಈ ಉಪ್ಪಿನಕಾಯಿ, ಸೌತೆಕಾಯಿ ಉಪ್ಪಿನಕಾಯಿ. ಇದು ಫಂಕ್ಷನ್ ಗಳಲ್ಲೆಲ್ಲ ಹೆಚ್ಚಾಗಿ ಇರ್ತದೆ. ಈ ದೇವಸ್ಥಾನಗಳಲ್ಲೆಲ್ಲ ಫಂಕ್ಷನ್ಗೆಲ್ಲ ಈ ತರ ಉಪ್ಪಿನಕಾಯಿ ಮಾಡ್ತಾರೆ. ಅಂದ್ರೆ ಇನ್ಸ್ಟೆಂಟ್ ಆಗಿ ಮಾಡುದಲ್ಲ, ಹಾಗಾಗಿ ತುಂಬಾ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್.